ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಒಂದು ಭಾರಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಹೌದು, ಜೀವಿಗಳ ಒಳಗಿನ ಆ ಒಂದು ರಹಸ್ಯ ಪ್ರಪಂಚನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಅದೇ ಸೆಲ್. ಎಕ್ಸಾಕ್ಟ್ಲಿ. ಈಗ ನಾವೆಲ್ಲ ಮನುಷ್ಯರು, ಪ್ರಾಣಿಗಳು ಮತ್ತೆ ಮರಗಿದಗಳನ್ನ ನೋಡ್ತೀವಿ. ಇವೆಲ್ಲ ಒಂಥರ ದೊಡ್ಡ ಜಾಯಿಂಟ್ ಲೆಗೋ ಟವರ್ಸ್ ಥರನೇ ಇರುತ್ತಲ್ವಾ? ಕರೆಕ್ಟ್. ಆದ್ರೆ ಆ ಪ್ಲಾಸ್ಟಿಕ್ ಬ್ರಿಕ್ಸ್ ಬದಲು ಜೀವಿಗಳೆಲ್ಲ ಸಣ್ಣ ಸಣ್ಣ ಜೀವಂತ ಬಿಲ್ಡಿಂಗ್ ಬ್ಲಾಕ್ಸಿಂದ ಮಾಡಲ್ಪಟ್ಟಿದೆ. ಅದೇ ಸೆಲ್ಸ್. ಅದರ ಒಂದು ವಿಷಯ ಏನಂದ್ರೆ, ನಾವು ಬರಿಗಣ್ಣಿನಿಂದ ನೋಡಿದ್ರೆ ಕೇವಲ ಗಾಳಿಯಲ್ಲಿ ಹಾರೋ ಧೂಳಿನ ಕಣ ಮಾತ್ರ ಕಾಣಿಸುತ್ತೆ. ನಿಜ. ಆ ಕಣದ ಒಳಗಿರೋ ಸಣ್ಣ ವಸ್ತುಗಳು ನಮ್ಗೆ ಕಾಣಲ್ಲ. ಹೌದು. ಈಗ ಒಂದು ಇರುವೆಯ ಕಾಲು ಅಥವಾ ಎಲೆಯ ನರ ನೋಡ್ಬೇಕು ಅಂದ್ರೆ ನಾವು ಲೆನ್ಸ್ ಅಥವಾ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಯೂಸ್ ಮಾಡ್ತೀವಿ. ಕರೆಕ್ಟ್. ಇನ್ನೂ ಆಳವಾಗಿ ಝೂಮ್ ಮಾಡಿ ನೋಡ್ಬೇಕು ಅಂದ್ರೆ ನಮ್ಗೆ ಮೈಕ್ರೋಸ್ಕೋಪ್ ಬೇಕೇ ಬೇಕು. ಈ ಥರ ಸಣ್ಣ ವಸ್ತುಗಳನ್ನ ಸ್ಟಡಿ ಮಾಡೋಕೆ, ಅವುಗಳನ್ನ ದೊಡ್ಡದಾಗಿ ಕಾಣೋ ಥರ ಮಾಡೋದನ್ನೇ ಮ್ಯಾಗ್ನಿಫಿಕೇಶನ್ ಅಂತ ಕರೆಯೋದು. ಅಂದ್ರೆ ಹಿಂದೆ ವಿಜ್ಞಾನಿಗಳು ಫಸ್ಟ್ ಟೈಮ್ ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಅವ್ರಿಗೆ ಒಂಥರ ಸಣ್ಣ ಸಣ್ಣ ಜೇನುಗೂಡಿನ ಕೊನೆಗಳು ಕಂಡಲು. ಹೌದು. ಅದಕ್ಕೆ ಸೆಲ್ ಅಂತ ಹೆಸರಿಟ್ರು. ಎಕ್ಸಾಕ್ಟ್ಲಿ. ಇದು ಬೇಸಿಕ್ ಯೂನಿಟ್ ಆಫ್ ಲೈಫ್, ಅಂದ್ರೆ ಜೀವ ಇರೋ ಅತಿ ಸಣ್ಣ ಭಾಗ. ಈಗ ಒಂದು ದೊಡ್ಡ ಮನೆ ಕಟ್ಟೋಕೆ ಇಟ್ಟಿಗೆಗಳು ಎಷ್ಟು ಮುಖ್ಯನೋ, ಭೂಮಿಯ ಮೇಲಿನ ಜೀವಸೃಷ್ಟಿಗೆ ಈ ಸೆಲ್ಗಳು ಅಷ್ಟೇ ಮುಖ್ಯ. ಅದೇ ಮನೆ ಥರಾನೇ ನಾವು ಸೆಲ್ನ ಕೂಡ ಇಮ್ಯಾಜಿನ್ ಮಾಡ್ಕೋಬೋದಲ್ವಾ? ಖಂಡಿತ. ಆ ಸೆಲ್ ಒಳಗಡೆ ಏನೇನಿದೆ ಅಂತ ನೋಡಿದ್ರೆ, ಫಸ್ಟ್ ಬಂದು ಸೆಲ್ ಮೆಂಬ್ರೇನ್. ಇದು ಆ ಮನೆಯ ಫ್ರಂಟ್ ಡೋರ್ ಇದ್ದ ಹಾಗೆ. ಯಾರು ಒಳಗೆ ಬರ್ಬೇಕು, ಯಾರು ಹೊರಗೆ ಹೋಗ್ಬೇಕು ಅಂತ ಇದು ಡಿಸೈಡ್ ಮಾಡುತ್ತೆ. ಆಮೇಲೆ ಒಳಗೆ ಸೈಟೋಪ್ಲಾಸಮ್ ಇರುತ್ತೆ. ಇದು ಒಂಥರ ಜೆಲ್ಲಿ ತರ ಇರೋ ನೆಲ. ಹೌದು. ಒಳಗಿರೋ ಎಲ್ಲಾ ವಸ್ತುಗಳನ್ನ ಸೇಫಾಗಿ ಹಿಡಿದಿಟ್ಕೊಳ್ಳುತ್ತೆ. ಕರೆಕ್ಟ್. ಆದ್ರೆ ಮನೆಯ ಅತ್ಯಂತ ಪ್ರಮುಖ ಭಾಗ ಅಂದ್ರೆ ನ್ಯೂಕ್ಲಿಯಸ್. ಇದು ಮನೆಯ ಬ್ರೈನ್ ಅಥವಾ ಕಂಟ್ರೋಲ್ ಸೆಂಟರ್ ಇದ್ದ ಹಾಗೆ. ಅಂದ್ರೆ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ. ಹೌದು. ಸೆಲ್ ಏನೇನು ಕೆಲ್ಸ ಮಾಡ್ಬೇಕು ಅನ್ನೋದನ್ನ ಇದೇ ಹೇಳ್ಕೊಡೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಮೈಟೋಕಾಂಡ್ರಿಯಾ. ಇವು ಒಂಥರ ಮನೆಯ ಪವರ್ ಔಟ್ಲೆಟ್ಸ್ ಅಲ್ವಾ? ಹೌದು. ನಾವು ತಿಂದಿರೋ ಆಹಾರನ ಎನರ್ಜಿಯಾಗಿ ಬದಲಾಯಿಸೋ ಕೆಲ್ಸನೇ ಈ ಮೈಟೋಕಾಂಡ್ರಿಯಾ ಮಾಡೋದು. ಮತ್ತೆ ಆಹಾರ ಮತ್ತೆ ನೀರಿನೆಲ್ಲ ಶೇಖರಿಸಿಡೋಕೆ ಒಂದು ಸ್ಟೋರೇಜ್ ಕ್ಲಾಸೆಟ್ ತರ ಇರುತ್ತೆ. ಅದನ್ನ ವ್ಯಾಕ್ಯೂಲ್ ಅಂತ ಕರೀತಾರೆ. ಕರೆಕ್ಟ್. ಆದ್ರೆ ಇಲ್ಲಿ ನಾವು ಪ್ಲಾಂಟ್ ಸೆಲ್ ಮತ್ತೆ ಆನಿಮಲ್ ಸೆಲ್ ಮಧ್ಯೆ ಇರೋ ಡಿಫ್ರೆನ್ಸ್ ಬಗ್ಗೆನೂ ಸ್ವಲ್ಪ ಮಾತಾಡ್ಬೇಕು. ಖಂಡಿತ. ಪ್ಲಾಂಟ್ ಸೆಲ್ ಬಂದು ಒಂಥರ ಗ್ರೀನ್ ಫ್ಯಾಕ್ಟ್ರಿ ಇದ್ದ ಹಾಗೆ. ಹೌದು. ಗಿಡಗಳಿಗೆ ಮನುಷ್ಯರ ತರ ಮೂಳೆಗಳಿಲ್ಲ ಅಂದ್ರೂ ಅವು ನೆಟ್ಟಿಗೆ ನಿಲ್ಲೋಕ್ ಸಹಾಯ ಮಾಡೋದು ಸೆಲ್ ವಾಲ್. ಇದು ಒಂಥರ ಬಲವಾದ ಬೇಲಿ ತರ. ಆಮೇಲೆ ಆಹಾರ ತಯಾರಿಸೋಕೆ ಚಿಕ್ಕ ಅಡಿಗೆ ಮನೆಗಳು ಇರುತ್ತೆ. ಅದನ್ನ ಪ್ಲಾಸ್ಟಿಡ್ಸ್ ಅಂತಾರೆ. ಮತ್ತೆ ಸೂರ್ಯನ ಬೆಳಕನ್ನ ಹಿಡಿಯೋಕೆ ಹಸಿರು ಬಣ್ಣದ ಮ್ಯಾಜಿಕ್ ಜ್ಯೂಸ್ ಇರುತ್ತೆ. ಅದೇ ಕ್ಲೋರೋಫಿಲ್. ಹೌದು. ಇದು ಕ್ಲೋರೋಪ್ಲಾಸ್ಟ್ ಒಳಗಿರುತ್ತೆ. ಮತ್ತೆ ಗಿಡಗಳಿಗೆ ಬಿಸಿಲಲ್ಲಿ ಬದುಕೋಕೆ ಹೆಚ್ಚು ನೀರ್ ಬೇಕಲ್ವಾ? ಸೊ ಪ್ಲಾಂಟ್ ಸೆಲ್ ಒಳಗೆ ಒಂದು ಲಾರ್ಜ್ ವ್ಯಾಕ್ಯೂಲ್ ಕೂಡ ಇರುತ್ತೆ. ಖಂಡಿತ. ಮತ್ತೆ ಸೂರ್ಯನ ಬೆಳಕಿನಿಂದ ಆಹಾರ ಮಾಡದೇ ಇರೋದ್ರಿಂದ ಆನಿಮಲ್ ಸೆಲ್ನಲ್ಲಿ ಕ್ಲೋರೋಪ್ಲಾಸ್ಟ್ ಕೂಡ ಇರಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ಸೆಲ್ಗಳು ಬರೀ ಒಂದೇ ಆಕಾರದ ಪೆಟ್ಟಿಗೆಗೊಡಲ್ಲ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹೌದು. ಅವು ಸ್ಟ್ರಕ್ಚರ್ ಫಂಕ್ಷನ್ ರಿಲೇಶನ್ಶಿಪ್ನ ಫಾಲೋ ಮಾಡ್ತವೆ. ಅಂದ್ರೆ ತಾನು ಮಾಡೋ ಕೆಲಸಕ್ಕೆ ತಕ್ಕ ಹಾಗೆ ಶೇಪ್ ಇರುತ್ತೆ. ಇವುಗಳನ್ನೇ ಸ್ಪೆಷಲೈಸ್ಡ್ ಸೆಲ್ಸ್ ಅನ್ನೋದು. ಫಾರ್ ಎಕ್ಸಾಂಪಲ್ ಮಸಲ್ ಸೆಲ್ ತಗೋಬಹುದು. ಇವು ರಬ್ಬರ್ ಬ್ಯಾಂಡ್ ತರ ಇಳಿಯುತ್ತೆ. ಆ ಮೃದುತ್ವ ಇರೋದ್ರಿಂದಲೇ ನಮಗೆ ಜಿಗಿಯೋಕೆ ಮತ್ತೆ ಓಡೋಕೆ ಸಾಧ್ಯ ಆಗೋದು. ಅದೇ ಥರ ನರ್ವ್ ಸೆಲ್ ಅಥವಾ ನ್ಯೂರಾನ್. ಇವು ಒಂಥರ ಟೆಲಿಫೋನ್ ವೈರ್ಸ್ ಥರ. ಕಾಲಿಗೆ ಮುಳ್ಳು ಚುಚ್ಚಿದ ತಕ್ಷಣ ಆ ಮೆಸೇಜ್ನ ಮೆದುಳಿಗೆ ಬಹಳ ವೇಗವಾಗಿ ಕಳಿಸ್ತವೆ. ಅಂದ್ರೆ ನಾವು ಉಸಿರಾಡೋಕೆ, ಯೋಚನೆ ಮಾಡೋಕೆ ಮತ್ತೆ ಬೆಳೆಯೋಕೆ ಈ ಸಣ್ಣ ಸೆಲ್ಗಳೇ ಕಾರಣ. ನಿಜ. ಇವುಗಳನ್ನ ಅರ್ಥ ಮಾಡ್ಕೊಂಡ್ರೆ ಭೂಮಿಯ ಮೇಲಿನ ಜೀವಸೃಷ್ಟಿಯ ರಹಸ್ಯನೇ ಅರ್ಥ ಆಗತ್ತೆ. ಹೌದು. ಈಗ ಚರ್ಚೆ ಮುಗಿಸೋ ಮುನ್ನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ. ಹೇಳಿ. ಪ್ರತಿಯೊಂದು ಸೆಲ್ ಕೂಡ ತನ್ನದೇ ಆದ ಬ್ರೇನ್ ಮತ್ತೆ ಪವರ್ ಔಟ್ಲೆಟ್ಸ್ ಇರೋ ಒಂದು ಸಣ್ಣ ಮನೆ ಥರ ಇದ್ರೆ, ಇಡೀ ದೇಹ ರಾತ್ರಿ ಮಲಗುವಾಗ ಈ ಸಣ್ಣ ಸೆಲ್ಗಳು ಕೂಡ ತಮ್ಮ ಬ್ಯಾಟ್ರಿ ರೀಚಾರ್ಜ್ ಮಾಡ್ಕೊಳ್ಳೋಕೆ ನಿದ್ದೆ ಮಾಡ್ತಾ? ವಾವ್! ಇದೊಂದು ಭಾರಿ ಕುತೂಹಲಕಾರಿ ಪ್ರಶ್ನೆ. ಇದರ ಬಗ್ಗೆ ಎಲ್ರೂ ಯೋಚನೆ ಮಾಡಬಹುದು. ಇವತ್ತಿನ ಈ ಡಿಸ್ಕಷನ್ ಇಲ್ಲಿಗೆ ಮುಗಿಸೋಣ.